ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಪ್ಲಿಕೇಶನ್ಗಳನ್ನು ತುಂಬೋದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ನೀವು ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂಥ ವೆಬ್ಸೈಟನ್ನು ಕ್ಲಿಕ್ ಮಾಡಿದ್ರೆ ನೀವು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಓಪನ್ ಆಗೋದಕ್ಕಿಂತ ಮುಂಚೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಮತ್ತು ಲಿಂಕನ್ನು ಕೂಡ ಹಾಕ್ಕೊಟ್ಟಿದ್ದೀನಿ ಅಲ್ಲೇ. ಆ ಲಿಂಕ್ ಮತ್ತು ವಿಡಿಯೋನ ನೋಡಿಕೊಂಡು ನೀವೇನು ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮ್ಮ ವಿವರಗಳನ್ನು ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಮೊದಲನೇದಾಗಿ ಅಭ್ಯರ್ಥಿಯ ವೈಯಕ್ತಿಕ ವಿವರಗಳನ್ನು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅಭ್ಯರ್ಥಿಯ ಹೆಸರೇನು, ಅವನ ಲಿಂಗ ಯಾವುದು, ಮತ್ತು ತಂದೆ ಹೆಸರು, ತಾಯಿ ಹೆಸರು, ಅಲ್ಲಿ SLC ಅಂಕಪಟ್ಟಿಯಲ್ಲಿ ಯಾವ ರೀತಿ ಇರ್ತದೆ ಆ ರೀತಿ ನೀವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ. ತದನಂತರ ಇಲ್ಲಿ ಧರ್ಮ ಯಾವುದು, ಯಾವ ಧರ್ಮ ನಿಮ್ಮದು ಅದನ್ನಲ್ಲಿ ಫಿಲ್ ಮಾಡಬೇಕಾಗತ್ತೆ. ಮತ್ತು ನೀವು ವಿವಾಹಿತರಾಗಿದ್ದರೆ, ಮದುವೆ ಆಗಿದ್ದರೆ ಅಲ್ಲಿ ಮದುವೆ ಆಗಿದೆ ಮ್ಯಾರಿಡ್ ಕೊಡಿ, ಇಲ್ಲಾಂದರೆ ಅನ್ಮ್ಯಾರಿಡ್ ಕೊಡಿ. ಮ್ಯಾರಿಡ್ ಕೊಟ್ಟರೆ ಅವರ ಡೀಟೇಲ್ಸನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ತದನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಕೆಳಗಡೆ ಟೈಪ್ ಮಾಡಿ ಇಲ್ಲಿ ಆಧಾರ್ ಕಾರ್ಡನ್ನು ನೀವು ಇಲ್ಲಿ ಅಪ್ಡೇಟನ್ನು ಮಾಡಬೇಕಾಗುತ್ತೆ. ಈ ಕಡೆ ಬಲಗಡೆ ನೋಡ್ಬೋದು ನೀವು ಚೂಸ್ ಫೈಲ್ಸ್ ಅಂತಿದೆ, ಅಲ್ಲಿ ಕೊಟ್ಟು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಸಬ್ಮಿಟಲ್ಲ ಅಲ್ಲಿ ಅಪ್ಲಿಕೇಶನ್ನ ಫೋಟೋವನ್ನು ನೀವು ಅಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸನ್ನು, ನಿಮ್ಮ ಮನೆ ವಿಳಾಸವನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮನೆ ಸಂಖ್ಯೆ, ಯಾವೊಂದು ನಗರ, ಯಾವ ಜಿಲ್ಲೆ, ಯಾವ ರಾಜ್ಯ, ಪಿನ್ ಕೋಡ್ ಯಾವುದು, ತಾಲೂಕು ಯಾವುದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇನ್ನು ಫಿಲ್ ಮಾಡ್ಕೊಂಡ್ಮೇಲೆ ತದನಂತರ ಪೋಸ್ಟಲ್ ಅಡ್ರೆಸ್ಸು ಅದನ್ನು ಕೂಡ ಸೇಮ್ ಅದೇ ಇದ್ದರೆ ಅದನ್ನೇ ಕೊಡಿ, ಇಲ್ಲಾಂದರೆ ಬೇರೆ ಇದ್ದರೆ ಬೇರೆ ಕೊಡಿ. ಬೇರೆ ಕೊಟ್ಬಿಟ್ಟು ಸಬ್ಮಿಟನ್ನು ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ನಿಮ್ಮದು ಎರಡನೇ ಒಂದು ಪೇಜ್ ಓಪನ್ ಆಗುತ್ತೆ. ಆ ಎರಡನೇ ಒಂದು ಪೇಜಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದಷ್ಟು ಮಾಹಿತಿ ಇದೆ. ಆ ಮಾಹಿತಿನ ನೀವು ಅಪ್ಡೇಟನ್ನು ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನೀವು GM ಹೊರತುಪಡಿಸಿ ಬೇರೆ ವರ್ಗಕ್ಕೆ ಕ್ಲೈಮ್ ಮಾಡಲು ಬಯಸುವಿರಾ. ನೀವು ಜನರಲ್ ಕ್ಯಾಟಗರಿಯಲ್ಲಿ ಜನರಲ್ ಬಿಟ್ಟು ಬೇರೆ ಯಾವ್ದಾದ್ರು ಇದ್ದರೆ ನೀವೇನು ಮಾಡಿ ಅಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟು ನೀವೇನು ಮಾಡಿ ಅಲ್ಲಿ ನಿಮ್ಮ RD ಸಂಖ್ಯೆನ ಕೊಡಿ. ನಿಮ್ಮ ಕ್ಯಾಸ್ಟ್ದು RD ಸಂಖ್ಯೆ ಇರ್ತದಲ್ಲ ಅದನ್ನು ಕೊಡಿ. ಕೊಟ್ಟಾಗ ಅಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಕೆಳಗಡೆ ವರ್ಗ ಯಾವುದು ಮತ್ತು ಸಬ್ ಕ್ಯಾಸ್ಟ್ ಯಾವುದು ಅಂತಕ್ಕಂಥದ್ದನ್ನು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿದೆ ನೋಡಿರಿ, ನೀವು ಆದಾಯ ಕ್ಲೇಮ್ ಪಡೆಯಲು ಬಯಸುವಿರಾ. ಸಾಮಾನ್ಯ ವರ್ಗದವರಿಗೆ ಕುಟುಂಬ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಮತ್ತು SC ST ಪ್ರವರ್ಗ 10 ಲಕ್ಷಕ್ಕಿಂತ ಕಡಿಮೆ. ಅಲ್ಲಿ ನಿಮ್ಮದು ಎಷ್ಟಿದೆ ನೋಡ್ಕೊಳ್ಳಿ, 8 ಲಕ್ಷಕ್ಕಿಂತ ಜಾಸ್ತಿ ಇದೆ ಅಥವಾ ಕಡಿಮೆ ಇದೆಯಾ, ಯಾವ ಕ್ಯಾಟಗರಿಲಿ ಬರುತ್ತೆ ನೋಡ್ಬಿಟ್ಟು ಅಲ್ಲಿ ನೀವು ಅಲ್ಲಿ ಏನು ಮಾಡಬೇಕು, ಅಲ್ಲಿ ಕ್ಲಿಕ್ ಮಾಡಿ ಅಲ್ಲೂ ಕೂಡ ಸೇವನ್ನು ಮಾಡಬೇಕಾಗತ್ತೆ. ಇನ್ನು ಸೇವ್ ಮಾಡಿದ್ಮೇಲೆ ಕೆಳಗಡೆ ನೆಕ್ಸ್ಟ್ ಇನ್ನು ಏನಾದರೂ ಅಂಗವೈಕಲ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಿದ್ದರೆ ಅಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ದೈಹಿಕ ವಿಕಲಚೇತನರು ಎಸ್ ಆದರೆ ಎಸ್ಸು, ನೋ ಆದರೆ ನೋವು, ಇಲ್ಲ ಅಂದರೆ ಇಲ್ಲ ಕೊಡಿ. ಮತ್ತು ಅಲ್ಲಿ ನಿಮ್ಗೆ ಯಾರಾದರೂ ಎಕ್ಸಾಮನ್ನು ಬರೆಯೋದಕ್ಕೆ ಸಹಾಯಕ ಬರಹಗಾರರು ಬೇಡವಾ ಅಂತ ಕೇಳ್ತದೆ. ಅದನ್ನು ಕೂಡ ನೀವು ಅಲ್ಲಿ ಎಸ್ ಇದ್ದರೆ ಎಸ್ಸು, ನೋ ಇದ್ದರೆ ನೋ ಕೊಟ್ಕೊಳ್ಳಿ. ಮತ್ತು ನೀವು ಸರ್ಕಾರಿ ನೌಕರರಾಗಿದ್ದರೆ ಎಸ್ ಇದ್ದರೆ ಎಸ್ ಕೊಡಿ. ಅಲ್ಲಿ ನೋಡ್ಕೊಳ್ಳಿ, ನೋಡಿದಾಗ ಅಲ್ಲಿ ಇರ್ತದೆ. ಮತ್ತು ಸರ್ಕಾರಿ ನೌಕರರಾಗಿದ್ದರೆ ಯಾವ ಡಿಪಾರ್ಟ್ಮೆಂಟಲ್ಲಿದ್ದೀರಾ, ಆನ್ ಡೆಸಿಗ್ನೇಷನು ಅಂತಕ್ಕಂಥದ್ದನ್ನು, ಮತ್ತು ಇಲಾಖೆಯಿಂದ ಅನುಮತಿಯನ್ನು ಪಡ್ಕೋಬೇಕಾಗುತ್ತೆ. ಆ ಅನುಮತಿಯ ಪತ್ರವನ್ನು ಏನು ಮಾಡಿ ಲೆಟ್ರನ್ನು ಮತ್ತು ಡೇಟನ್ನು ನೀವು ಅಲ್ಲಿ ಕೊಡಬೇಕಾಗುತ್ತೆ. ಮತ್ತು ನೀವೇನಾದರೂ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ನೇಮಕಾತಿ ಮೀಸಲಾತಿಯನ್ನು ಕ್ಲೈಮ್ ಮಾಡ್ತಿದ್ರೆ ಅಲ್ಲಿ ಎಸ್ಸನ್ನು ಕೊಟ್ಕೊಳ್ಳಿ, ಇಲ್ಲ ನೋವನ್ನು ಕೊಟ್ಕೊಳ್ಳಿ. ತದನಂತರ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದೀರಾ. ನೀವು ಗ್ರಾಮೀಣ ಪ್ರದೇಶ ಮತ್ತು ಕನ್ನಡ ಮಾಧ್ಯಮದಲ್ಲಿ ನೀವೇನಾದರೂ ಓದಿದರೆ ನೀವು ನೆಕ್ಸ್ಟ್ ಬರ್ತದೆ ಮುಂದಕ್ಕೆ ಇರಲಿ, ಅಲ್ಲಿ ಎಸ್ ನೋನ ಕೊಟ್ಕೊಳ್ಳಿ. ನೀವು ಯಾವುದು ಕೋಟಾ ಬರ್ತದೆ ಅದಕ್ಕಂಥದ್ದನ್ನು. ತದನಂತರ ಇದು ಮಾಜಿ ಸೈನಿಕರಿಗೆ ಸಂಬಂಧಪಟ್ಟಿದ್ದು, ಅವರ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂಥ ಮಾಹಿತಿ ಕೊಟ್ಟಿದ್ದಾರೆ. ಮಾಜಿ ಸೈನಿಕರಾಗಿದ್ದರೆ ಎಸ್ ನೋ ಕೊಡಿ, ಯಾವುದಿದೆ ನೋಡ್ಕೊಳ್ಳಿ. ನೀವು ಸೇವೆ ಸಲ್ಲಿಸಿದ್ದು ಯಾವಾಗ, ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳಿರ್ತವೆ. ಯಾವ ವರ್ಷದಲ್ಲಿ ನೀವು ಎಲ್ಲಿಂದ ಎಲ್ಲಿ ತನಕ ಮಾಡಿದ್ರಿ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ನೋಡಿಕೊಂಡು ಅದನ್ನಲ್ಲಿ ಫಿಲ್ ಮಾಡ್ಕೊಳ್ಳಿ. ಇನ್ನು ಗ್ರಾಮೀಣ ಅಭ್ಯರ್ಥಿಗಳು, ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ ಅದರ ಒಂದು ಡಾಕ್ಯುಮೆಂಟ್ಸನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಮತ್ತು ಮಾಜಿ ಸೈನಿಕರಾಗಿದ್ದರೆ ಅದರದ ಒಂದು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂಗವಿಕಲ ಸಂಬಂಧಪಟ್ಟಿದ್ದರೆ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ತದನಂತರ ಕನ್ನಡ ಮಾಧ್ಯಮ ಆದರೆ ಕನ್ನಡ ಮಾಧ್ಯಮದ್ದು, ಮತ್ತು ಸರ್ಕಾರಿ ಹುದ್ದೆಯಲ್ಲಿದ್ದರೆ ಅದರ ಒಂದು ಅನುಮತಿ ಪತ್ರವನ್ನು ಇಲ್ಲಿ ಅಪ್ಡೇಟನ್ನು ಮಾಡಬೇಕಾಗುತ್ತೆ. ಮತ್ತು ಇನ್ನು
371 ಜಿಯಲ್ಲಿ ನೀವು ಬಂದರೆ ಅದರ ಒಂದು ಪ್ರಮಾಣ ಪತ್ರವನ್ನು ಇಲ್ಲಿ ಅಪ್ಡೇಟನ್ನು ಮಾಡಿ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಸಬ್ಮಿಟ್ನ ಕೊಟ್ಟ ಮೇಲೆ ಇನ್ನು ನಿಮ್ಮ ಎಜುಕೇಷನ್ ರಿಲೇಟೆಡ್ ವಿವರಗಳನ್ನು ಕೇಳ್ತದೆ. ಇಲ್ಲಿ ಕ್ವಾಲಿಫಿಕೇಷನ್ SLCಯಲ್ಲಿ ನಿಮ್ಮದು ಬೋರ್ಡ್ ಯಾವುದು, ಯಾವುದು ಇಯರಲ್ಲಿ ಪಾಸ್ ಆದ್ರಿ, ಮತ್ತು ರಿಜಿಸ್ಟ್ರೇಷನ್ ನಂಬರ್ ಏನು, ಮತ್ತು ಯಾವ ಮೀಡಿಯಮಲ್ಲಿ ಬರೆದ್ರಿ ಅಂತಕ್ಕಂಥದ್ದನ್ನ ಅಪ್ಡೇಟನ್ನು ಮಾಡಬೇಕಾಗುತ್ತೆ. ತದನಂತರ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ದು ಮಾಹಿತಿಯನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಕನ್ನಡ, ಇಂಗ್ಲೀಷು, ಹಿಂದಿ ಯಾವುದು ನಿಮ್ದು ಯಾವುದಿರುತ್ತೆ ಅದು ಸಬ್ಜೆಕ್ಟನ್ನು ಹಾಕಿ ಟೋಟಲ್ ಮಾರ್ಕ್ಸು ಮತ್ತು ನೀವು ಎಷ್ಟು ಮಾರ್ಕ್ಸನ್ನು ತಗೊಂಡ್ರಿ ಅದನ್ನು ಇಲ್ಲಿ ಹಾಕ್ಬಿಟ್ಟು SLC ಎಕ್ಸಾಮ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಮಾಡಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ತದನಂತರ PUC ವಿವರಗಳನ್ನು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ನು PUC ಅದೇ ಸೇಮ್ ರಿಜಿಸ್ಟ್ರೇಷನ್ ನಂಬರು, ಸರ್ಟಿಫಿಕೇಟ್ ನಂಬರು, ಯಾವಾಗ ಪಾಸ್ ಆಯಿತು, ಯಾವ ಮೀಡಿಯಮು, ಮತ್ತು ಯಾವ ಮಂತು, ಮತ್ತು ಕಾಂಬಿನೇಷನ್ ಏನು ಅಂತಕ್ಕಂಥದ್ದು, ಮತ್ತು ಅಲ್ಲಿ ನಿಮ್ಮ ಒಂದು ಇದರಲ್ಲಿ SLCಯಲ್ಲಿ PUCಯಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದ್ರಿ ಅಂತಕ್ಕಂಥದ್ದು ನೋಡಿ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಇದನ್ನೆಲ್ಲ ಮಾಡಿ ಅದನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಮೂರನೇದು ಡಿಗ್ರಿ. ನೀವು ಡಿಗ್ರಿ BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಏನು ಮಾಡಿದ್ದೀರಾ ನೋಡ್ಕೊಳ್ಳಿ. ನೋಡಿಕೊಂಡು ಕೂಡ ಅಲ್ಲಿ ನೀವೇನು ಮಾಡಬೇಕು, ಆ ಡಿಗ್ರಿದು 3 ವರ್ಷದ ಪದವಿದು ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ನೀವು ರೆಗ್ಯುಲರ ಅಥವಾ ಕರೆಸ್ಪಾಂಡೆನ್ಸ ನೋಡ್ಕೊಳ್ಳಿ. ಅದು ಇದು ಮಾಡಿಕೊಂಡು ಅಲ್ಲಿ ಯಾವಾಗ ನಿಮ್ಮ ಡಿಗ್ರಿದು ರಿಜಿಸ್ಟ್ರೇಷನ್ ನಂಬರು, ಮತ್ತು ಯಾವೊಂದು ಅಡ್ಮಿಷನ್ ದಾಖಲಾದ ವರ್ಷ, ಮತ್ತು ಐಚ್ಛಿಕ ವಿಷಯ ಯಾವುದು, ವ್ಯಾಸಂಗ ಮಾಡಿದ ಮಾಧ್ಯಮ ಯಾವುದು, ಯಾವೊಂದು ಯೂನಿವರ್ಸಿಟಿಗೆ ಬರ್ತದೆ, ಮತ್ತು ಈ ಸರ್ಟಿಫಿಕೇಟ್ದು ನಂಬರ್ ಏನು, ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ನಂಬರ್ ಏನು ಅಂತಕ್ಕಂಥದ್ದು ಹಾಕ್ಬಿಟ್ಟು ಮುಂದೆ ಬರಬೇಕಾಗುತ್ತೆ. ಇನ್ನು ವ್ಯಾಸಂಗ ಮಾಡಿದ ಭಾಷೆಗಳು ಡಿಗ್ರಿಲಿ ಭಾಷೆ 1 ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಭಾಷೆ ಯಾವುದು 2 ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಏನು ಮಾಡಬೇಕು ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ತದನಂತರ ನೆಕ್ಸ್ಟು ಇಲ್ಲಿ ಐಚ್ಛಿಕ ವಿಷಯಗಳು ಡಿಗ್ರಿಯಲ್ಲಿ ಯಾವುದನ್ನು ತಗೊಂಡಿದ್ರಿ ಸಬ್ಜೆಕ್ಟು, 3 ವಿಷಯಗಳನ್ನು ತಗೊಂಡಿರ್ತಾರೆ ಆಪ್ಷನಲ್ಲು, 1, 2, 3 ಯಾವ್ಯಾವುದು, ಮತ್ತು ಎಷ್ಟು ಫಸ್ಟ್ ಇಯರ್ಲಿ ಎಷ್ಟು ಮಾರ್ಕ್ಸು, ಸೆಕೆಂಡ್ ಇಯರ್ಲಿ ಎಷ್ಟು ಮಾರ್ಕ್ಸು, ಮತ್ತು ಥರ್ಡ್ ಇಯರ್ಲಿ ಎಷ್ಟು ಮಾರ್ಕ್ಸು ಅಂತಕ್ಕಂಥದ್ದನ್ನು ನೀವು ಅಲ್ಲಿ ನೋಡಿ ಅಪ್ಡೇಟನ್ನು ಮಾಡಿ ಟೋಟಲ್ ಮಾರ್ಕ್ಸ್ ಎಷ್ಟು, ಅದ್ರಲ್ಲಿ ನೀವು ಎಷ್ಟು ತೆಗೆದ್ರಿ ಇಷ್ಟನ್ನು ಕಂಪ್ಲೀಟಾಗಿ ನೀವು ಇಲ್ಲಿ ಡಿಗ್ರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ಫಿಲ್ ಮಾಡಿದ್ಮೇಲೆ ಇನ್ನು ಎಲ್ಲ ವಿಷಯಗಳ ಒಂದು ಒಟ್ಟಾರೆ ಗರಿಷ್ಠ ಅಂಕಗಳು ಮತ್ತು ಎಷ್ಟು ಟೋಟಲ್ ಅಂಕ ಎಷ್ಟು ಅದನ್ನು ನೋಡಿ ಇದು ಮಾಡಿ ಅಲ್ಲಿ ಫಿಲ್ ಮಾಡಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಇದು ಡಿಗ್ರಿದಾಯಿತು. ಇನ್ನು BE ಮತ್ತು BTechನವ್ರಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದೆ ನೋಡಿರಿ. ಇಲ್ಲಿ ಬ್ರ್ಯಾಂಚ್ ಎಲ್ಲಿ ಯಾವುದು ಅಂತಕ್ಕಂಥದ್ದನ್ನು ಇದು ಮಾಡಿ, ಅಡ್ಮಿಷನ್ ಯಾವಾಗ, ರಿಜಿಸ್ಟರ್ ನಂಬರ್ ಯಾವುದು, ಯಾವ ಯೂನಿವರ್ಸಿಟಿ, ಇಯರ್ ಆಫ್ ಪಾಸಿಂಗು, ಸರ್ಟಿಫಿಕೇಟ್ ಯಾವುದು, ಸರ್ಟಿಫಿಕೇಟ್ ನಂಬರ್ ಯಾವುದು, ಪ್ರತಿಯೊಂದು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಇನ್ನು ಮಾರ್ಕ್ಸು ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ತೆಗೆದಿದ್ದೀರಾ, ಟೋಟಲ್ ಮಾರ್ಕ್ಸು ಮತ್ತು ತಗೊಂಡಿದ್ದೆಷ್ಟು, ಅಪ್ಲೈಡ್ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ಅಪ್ಟೈನ್ಡ್ ಮಾರ್ಕ್ಸ್ ಎಷ್ಟಿದೆ ಅದನ್ನು ಕೂಡ ಇಲ್ಲಿ ಕಂಪ್ಲೀಟಾಗಿ ನೀವು ಫಿಲ್ ಮಾಡಬೇಕು. ಇನ್ನು ಟೋಟಲ್ ಮಾರ್ಕ್ಸ್ ಸಂಬಂಧಪಟ್ಟಂಗೆ ಇಲ್ಲೆಲ್ಲನೂ ಹಾಕಿ ಫಿಲ್ ಮಾಡಬೇಕಾಗುತ್ತೆ. ಇದು ಯಾರಿಗೆ ಅಂತಂದರೆ BCA ಮತ್ತು ಇವರಿಗೆ BTechನವ್ರಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ತದೆ. ಇನ್ನು ತದನಂತರ ಬರ್ತಕ್ಕಂಥದ್ದು BCA ಮತ್ತು BSc, ಆಗಲೇ BE ಮತ್ತು BTech ಆಯಿತು. ಈಗ BCA ಮತ್ತು BScಗೆ ಸಂಬಂಧಪಟ್ಟಂಗೆ ಸೇಮ್ ಇರ್ತದೆ. ಅವರ ಒಂದು ಮಾಹಿತಿಗಳನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ ಇಷ್ಟು ಕಂಪ್ಲೀಟ್ ಆದಮೇಲೆ ಸಬ್ಮಿಟನ್ನು ಕೊಡಬೇಕಾಗುತ್ತೆ. BCA ಮತ್ತು BSc ಒಂದೊಂದು ಇರ್ತದೆ. ಅದನ್ನೆಲ್ಲ ಕೂಡ ಪ್ರತಿಯೊಂದನ್ನು ತುಂಬ್ಕೊಂಡು ಬರಬೇಕಾಗುತ್ತೆ. ಇನ್ನು ಬರ್ಕೊಂಡು ಬಂದಮೇಲೆ ಇನ್ನು ನೆಕ್ಸ್ಟು ಇನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ನಿಮ್ಮದು PG ಆಗಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನೀವು ಇದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಕನ್ನಡ ಲ್ಯಾಂಗ್ವೇಜ್ ಆಗಿದರೆ ಎಸ್ ಕೊಡಿ, ಇಲ್ಲ ನೋ ಕೊಡಿ. ಮತ್ತು ಡಿಪ್ಲೊಮಾ ಇನ್ ಕನ್ನಡ ಲ್ಯಾಂಗ್ವೇಜು PGಗೆ ಎಸ್ ನೋ ಕೊಡಿ. ಪ್ರತಿಯೊಂದು ಕೋರ್ಸ್ದು ಕೂಡ ಇಲ್ಲಿದೆ. ಅಲ್ಲಿ ಯಾವುದು ನಿಮ್ದು ಆಗಿರ್ತದೆ ಅದನ್ನು ನೋಡಿ. ಇಂಗ್ಲೀಷು ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಗೆ PG ಅಲ್ಲಿ ಎಸ್ ಮತ್ತು ನೋ ಇದೆ. ನಿಮ್ದು ಆಗಿದ್ದರೆ ಎಸ್ ಕೊಡಿ, ಆಗಿಲ್ಲ ಅಂದರೆ ನೋ ಕೊಡಿ. ನೋ ಕೊಟ್ಬಿಟ್ಟು ಸಬ್ಮಿಟನ್ನು ಮಾಡಿದ್ರೆ ಅದು ಸಬ್ಮಿಟನ್ನು ತಗೊಳ್ತದೆ. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟು ಫೀಸ್ಗೆ ಸಂಬಂಧಪಟ್ಟಂಥ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ನೋಡಿಕೊಂಡು ಯಾವ ಫೀಸು ಮತ್ತು ಯಾವುದಕ್ಕೆ ನೀವು ನೆಕ್ಸ್ಟ್ ಪೇಜು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಅಂತಕ್ಕಂಥದ್ದು ಬರ್ತದೆ. ಆ ಹುದ್ದೆಗಳನ್ನು ಸೆಲೆಕ್ಟ್ ಮಾಡೋ ನೆಕ್ಸ್ಟ್ ಪೇಜ್ ಬರ್ತದೆ. ಅದು ಯಾವ ರೀತಿ ಹುದ್ದೆಗಳಿಗೆ ಸೆಲೆಕ್ಟ್ ಮಾಡೋದು, ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ನೆಕ್ಸ್ಟು ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟನ್ನೇ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.